ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಒಂದು ಕಾಫಿ ಕಪ್ ರೀಡಿಂಗನ್ನು ಆ್ಯಸ್ ಯೂಶ್ವಲ್ ಮಾಡ್ತಾ ಇದ್ವಲ್ಲ, ಅದನ್ನು ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಅದರಲ್ಲಿ ನಿಮಗೆ ಮಾರ್ಗದರ್ಶನ ಬರ್ಬೋದು, ನಿಮ್ಮ ಪಾಸ್ಟ್ ಸಿಚುವೇಶನ್ ಹೇಳ್ಬೋದು, ನಿಮ್ಮ ಪ್ರೆಸೆಂಟನ್ನು ಹೇಳ್ಬೋದು, ನಿಮ್ಮ ಫ್ಯೂಚರ್ ಬಗ್ಗೆನೂ ಕೂಡ ಈ ರೀಡಿಂಗಲ್ಲಿ ತಿಳಿಸುತ್ತೆ. ಓಕೆನಾ? ಎಸ್. ಏನು ಬರುತ್ತೆ ಅಂತ ಹೇಳಿ ಸ್ವಲ್ಪ ನೋಡ್ತಾ ಹೋಗೋಣ. ಅದರ ಜೊತೆಗೆ ಟ್ಯಾರೋ ಮೂಲಕನೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೀಡಿಂಗ್ ಏನು ಹೇಳುತ್ತೆ ಅಂತಲೂ ಪ್ಲಸ್ ಮಾಡಿ ನೋಡೋಣ. ಓಕೆನಾ? ಎಸ್, ಬನ್ನಿ ಹಾಗಾದರೆ ರೀಡಿಂಗ್ ನೋಡೋಣ. ಒಂದು ನಿಮಿಷ. ಎಸ್. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್. ನಂಬಿರ್ತಕ್ಕಂತಹ ಎಲ್ಲ ದೇವಾನುದೇವತೆಗಳು ಕೂಡ ಇದರಲ್ಲಿ ಈ ರೀಡಿಂಗಿಗೆ ಒಂದು ಬ್ಲೆಸ್ಸಿಂಗನ್ನು ಕೊಡಲಿ, ಕರೆಕ್ಟಾದಂಥ ಮಾಹಿತಿಯನ್ನು ಕೊಡಲಿ. ಓಕೆನಾ? ಎಸ್, ಬನ್ನಿ ಏನು ಬರುತ್ತೆ ನೋಡೋಣ. ಓಕೆ ಇಲ್ಲಿ ಸಾರಿ, ತುಂಬ ರೀತಿಯ ಇಮೇಜಸ್ ಕಾಣಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ಗೋಚರ ಆಗಿದ್ದು ಈ ಒಂದು ಕಪ್ಪನ್ನು ನೋಡಿದಾಗ ನಿಮಗೆ ಕಾಣಿಸ್ತಾ ಇರಬಹುದು ಅಂದ್ಕೊಳ್ತೇನೆ. ಕಾಣಿಸ್ತದಲ್ಲ, ಇಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ. ಹೌದಾ? ಆ ವ್ಯಕ್ತಿ ನಿಮ್ಮ ಕಡೆಗೆ ಯಾವ ರೀತಿ ಫೋಕಸ್ ಆಗಿದ್ದಾರೆ ನೋಡಿ. ಅವರು ಏನು ಅಂತ ಹೇಳಿದರೆ, ಬಹುಶಃ ನಿಮ್ಮ ಅಡಲ್ಟ್ ಅಂದರೆ ನಿಮ್ಮ ಒಂದು ಆ್ಯನ್ಸಿಸ್ಟರ್ಸ್, ಪೂರ್ವಜರನ್ನು ಇದನ್ನು ಹೇಳ್ತಾ ಇದೆ. ಬಹುಶಃ ಆಲ್ರೆಡಿ ನೀವು ಏನಾದರೂ ಪೂರ್ವಜರ ಬಗ್ಗೆ ಕನಸು ಕಂಡಿರ್ಬೋದು. ನಿಮ್ಮ ಅಜ್ಜ, ನಿಮ್ಮ ಪಿಜ್ಜ, ನೀವೇನಂತೀರ ಮುತ್ತಜ್ಜ, ಅವರು ನಿಮ್ಮ ಕನಸಲ್ಲಿ ಬಂದಿರಬಹುದು ಅಂತ ಅನಿಸುತ್ತೆ. ಬಹುಶಃ ನಿಮ್ಮ ಆ್ಯನ್ಸಿಸ್ಟರ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಈ ರೀಡಿಂಗ್ ಬರ್ತಾ ಇದೆ. ಫಾಸ್ಟ್ ರೀಡಿಂಗ್. ಸೆಕೆಂಡ್ ಒನ್ ನನಗೆ ಕಾಣಿಸ್ತಾ ಇರೋದು 5 ನಂಬರ್. ನಿಮ್ಮ ಡೇಟ್ ಆಫ್ ಬರ್ತಲ್ಲಿ 5 ಇರ್ಬೋದು, ಅಥವಾ ನಿಮ್ಮ ಯಾವುದೋ ಲಕ್ಕಿ ನಂಬರ್ 5 ಆಗಿರ್ಬೋದು. ಈ 5 ಅನ್ನುವಂತಹ ವಿಚಾರ ಬಹಳ ಪ್ರಮುಖವಾಗಿ ಕಾಣಿಸ್ತಾ ಇದೆ. ಬಹುಶಃ ಇನ್ನು 5 ದಿನದಲ್ಲಿ ಅಥವಾ ಇನ್ನು 5 ತಿಂಗಳಲ್ಲಿ, 5 ವಾರದಲ್ಲಿ ನೀವು ಏನನ್ನು ಅಂದ್ಕೊಂಡಿದ್ದೀರೋ ಅದು ನಿಮಗೆ ಉತ್ತರವನ್ನು ಕೊಡುತ್ತೆ ಅನ್ನುವಂತಹ ರೀತಿಯಲ್ಲಿ ಕೂಡ ಈ ಕಾಫಿ ಕಪ್ ಹೇಳ್ತಾ ಇದೆ. ಮತ್ತು ಈ ಸೈಡ್ಗೆ ಬಂದಾಗ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ಕೆಳಗೆ ಸರ್ಕಲ್. ಈ ಸರ್ಕಲ್ ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ, ಯಾವ ಕೆಲಸವನ್ನು ನೀವು ಅಂದ್ಕೊಂಡಿದ್ದೀರೋ ಅದು ಪೂರ್ಣವಾಗಿ ಬದಲಾವಣೆಗಳಿಗೆ ಒಳಪಡುತ್ತೆ. ಒಂದು ಟ್ರಾನ್ಸ್ಫಾರ್ಮೇಷನ್ ಸಮಯ ಖಂಡಿತವಾಗಿಯೂ ನಿಮಗಾಗಿ ತೆರೆದಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ನನಗೊಂದು ಚಿಟ್ಟೆ ಕಾಣಿಸ್ತಾ ಇದೆ ಈ ಸೈಡಲ್ಲಿ. ಒಂದು ನಿಮಿಷ. ಎಸ್, ಈ ಭಾಗದಲ್ಲಿ ಒಂದು ಚಿಟ್ಟೆ ಕಾಣಿಸ್ತಾ ಇದೆ. ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಒಂದು ಹಳೆಯ ಸಂಬಂಧ, ಹಳೆಯ ವಿಚಾರ, ಹಳೆಯ ಸಮಸ್ಯೆ ಪಾಸಿಟಿವ್ ಆಗಿ ಬದಲಾವಣೆಯನ್ನು ತರ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಕೂಡ ಹೇಳ್ತಾ ಇದೆ. ಹಳೆಯ ಯಾವುದೋ ಒಂದು ವಿಚಾರ ಕೊನೆಗೊಂಡು ಹೊಸದಾದಂತಹ ಆರಂಭವನ್ನು ಇದು ಸೂಚನೆ ಕೊಡ್ತಾ ಇದೆ. ಇಲ್ಲಿ ಒಂದು ಹಕ್ಕಿಗಳು ಹಾರಾಡ್ತಾ ಇರುವ ಹಾಗೆ ಕೂಡ ಸಿಂಬಲ್ಸ್ ಕಾಣಿಸ್ತಾ ಇದೆ. ಅದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸುದ್ದಿ, ಹೊಸ ವಿಚಾರಗಳು, ಸಂದೇಶಗಳನ್ನು ಕೂಡ, ಯಾರಿಂದನಾದರೂ ಕಮಿಟ್ಮೆಂಟ್ಗಳು ಸಿಗುವಂತಹದ್ದು, ಈ ರೀತಿಯಾಗಿ ಇದು ಸೂಚನೆಯನ್ನು ಕೊಡ್ತಾ ಇದೆ. ಮತ್ತೊಂದು ಮೀನಿನ ಆಕೃತಿ. ಈ ಮೀನಿನ ಆಕೃತಿ ಏನನ್ನು ಸೂಚನೆ ಕೊಡುತ್ತೆ ಅಂತ ಹೇಳಿದರೆ, ಹಣ, ಸಮೃದ್ಧಿ, ನೀವು ಮಾಡಿರುವಂತಹ ಇನ್ವೆಸ್ಟ್ಮೆಂಟಿಂದ ನಿಮಗೆ ಪ್ರಾಫಿಟನ್ನು ಕೂಡ ನೀವು ಪಡ್ಕೊಳ್ತೀರಾ ಅನ್ನುವಂತಹ ರೀತಿಯಲ್ಲಿ ಕೂಡ ಈ ರೀಡಿಂಗ್ ಹೇಳ್ತಾ ಇದೆ. ಒಂದು ನಿಮಿಷ, ಇನ್ನೇನಾದರೂ ಕಾಣಿಸುತ್ತಾ ನೋಡೋಣ. ಇಲ್ಲಿ ಒಂದು ನಕ್ಷತ್ರ ಕೂಡ ಕಾಣಿಸ್ತಾ ಇದೆ. ಹಾಗೆ ಅದ್ರ ಜೊತೆಗೆ ಒಬ್ಬಳು ಮಹಿಳೆ ಕೂಡ ಕಾಣಿಸ್ತಾ ಇದ್ದಾರೆ. ಎಸ್, ಈ ನಕ್ಷತ್ರ ಏನನ್ನು ತೋರಿಸುತ್ತೆ ಅಂದರೆ, ಅಪಾರ್ಚುನಿಟೀಸ್. ನೀವು ಯಾವ ವಿಚಾರಕ್ಕೆ ಒಂದು ಆಲೋಚನೆ ಮಾಡ್ತಾ ಇದ್ದೀರೋ ಆ ವಿಚಾರದಲ್ಲಿ ನಿಮಗೆ ನ್ಯೂ ಅಪಾರ್ಚುನಿಟೀಸ್, ನ್ಯೂ ಬಿಗಿನಿಂಗನ್ನು ತೋರಿಸ್ತಾ ಇದೆ. ಹಾಗೆ ಇಲ್ಲೊಂದು ಸುಂದರವಾದಂತಹ ಮಹಿಳೆಯ ಚಿತ್ರ ಕೂಡ ಬರ್ತಾ ಇದೆ. ಬಹುಶಃ ನೀವು ಯಾವುದೋ ವ್ಯಕ್ತಿಯ ಜೊತೆ ಮಾತುಕತೆಗೆ ಅಥವಾ ನಿಮ್ಮ ಪ್ರೀತಿಯ ಸನ್ನಿವೇಶದಲ್ಲಿ ಅವರಿಂದ ಬಹುಶಃ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ಅವರು ಕೂಡ
ನಿಮ್ಮನ್ನು ಅದೇ ರೀತಿಯಲ್ಲಿ ಆಲೋಚಿಸ್ತಾ ಇದ್ದಾರೆ, ನಿಮ್ಮನ್ನು ಅಷ್ಟೇ ಪ್ರೀತಿಯನ್ನು ನಿಮಗೆ ತೋರಿಸ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಇದು ತೋರಿಸ್ತಾ ಇದೆ ಈ ಕಾಫಿ ಕಪ್. ಓಕೆನಾ? ಅದರ ಜೊತೆಗೆ ಸ್ವಲ್ಪ ಕೆಳಭಾಗಕ್ಕೆ ಬಂದಾಗ ಪ್ರಮುಖವಾಗಿ ನನಗೆ ಕಾಣಿಸಿದ್ದೇನು ಅಂದರೆ ಕಾಫಿ ಸ್ವಲ್ಪ ಒಂದು ಸೈಡಲ್ಲಿ ಮಾತ್ರ ಡಾರ್ಕ್ ಆಗಿ ಇದೆ ಅಲ್ವಾ. ಇದು ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ಕೆಲವರಿಗೆ ಇನ್ನರ್ ಸ್ಟ್ರೆಸ್ಸನ್ನು ತೋರಿಸ್ತಾ ಇದೆ, ತುಂಬಾ ಒತ್ತಡವನ್ನು ಮಾಡಿಕೊಳ್ಳುವಂತಹದ್ದು, ರಾತ್ರಿ ನಿದ್ದೆಗಿಡುವಂತಹದ್ದು, ಇದನ್ನು ಇದು ಪ್ರಮುಖವಾಗಿ ಹೇಳ್ತಾ ಇದೆ. ಮತ್ತು ನನಗೊಂದು ಡಾಕ್ಯುಮೆಂಟ್ ಥರ, ಪತ್ರದ ಥರ ಕೂಡ ಈ ಭಾಗದಲ್ಲಿ ಕಾಣಿಸ್ತಾ ಇದೆ. ಅಂದರೆ ಯಾವುದೋ ಒಂದು ಪ್ರಾಜೆಕ್ಟ್, ಒಂದು ಕೆಲಸ, ಒಂದು ಅರ್ಜಿ, ಅದಕ್ಕೆ ಸಂಬಂಧಿಸಿದ್ದು ಏನೋ ಒಂದು ಘಟನೆ ನಡೆಯುತ್ತೆ ಅನ್ನುವಂತಹ ರೀತಿಯಲ್ಲಿ ಕೂಡ ಈ ರೀಡಿಂಗ್ ಹೇಳ್ತಾ ಇದೆ. ಒಂದು ನಿಮಿಷ, ಇನ್ನೇನಾದರೂ ಬರುತ್ತಾ ನೋಡೋಣ. ಒಂದು ಮರದ ಕೊಂಬೆ ಕೂಡ ಕಾಣಿಸ್ತಾ ಇದೆ. ಈ ಮರದ ಕೊಂಬೆ ಏನನ್ನು ಸೂಚಿಸುತ್ತೆ ಅಂದರೆ ನಿಧಾನವಾದಂತಹ ಪ್ರಗತಿ, ನೀವು ಅಂದುಕೊಂಡಂತಹ ಕೆಲಸದಲ್ಲಿ ನಿಧಾನವಾದಂತಹ ಒಂದು ಬೆಳವಣಿಗೆ, ನಿಮಗೆ ಅದು ಪಾಸಿಟಿವ್ ಆಗುವಂತಹದ್ದು. ನಿಮ್ಮ ಮ್ಯಾನಿಫೆಸ್ಟ್, ನೀವು ಏನನ್ನು ಮಾಡ್ತಾ ಇದ್ದೀರೋ ಅದು ನಿಧಾನವಾಗಿ ಗ್ರೋತ್ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಕೂಡ ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಇಲ್ಲಿ ನೋಡಿದಾಗ ಒಂದು ಗೂಬೆ ಕೂಡ ಕಾಣಿಸ್ತಾ ಉಂಟು. ಅಂದರೆ ನಿಮ್ಮ ಇಂಟ್ಯೂಷನನ್ನು, ನಿಮ್ಮ ಆಂತರಿಕ ಶಕ್ತಿಯನ್ನು ನಂಬಿ ಅನ್ನುವಂತಹ ರೀತಿಯಲ್ಲಿ ಕೂಡ ಇದು ಹೇಳ್ತಾ ಇದೆ. ಓಕೆನಾ? ಹಾಗೆ ಅದರ ಜೊತೆಗೆ ಬೇರೆ ಏನಾದರೂ ಕಾಣಿಸುತ್ತಾ ನೋಡೋಣ. ಎಸ್, ಇಲ್ಲೊಂದು ದಾರಿ ಮೇಲೆ ಹೋಗಿರೋದು ಕಾಣಿಸ್ತಾ ಇದೆ. ಬಹುಶಃ ನೀವು ಯಾವುದೋ ವಿಚಾರದಲ್ಲಿ ಸ್ಟಕ್ ಆಗಿದ್ದೀರಾ ಅಂತ ನಿಮಗೆ ಅನಿಸ್ತಾ ಉಂಟು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ದಾರಿ ಗೊತ್ತಿದೆ, ಬಟ್ ನೀವು ಆ ಕೀಲಿ ಕೈಯನ್ನು ಓಪನ್ ಮಾಡ್ತಾ ಇಲ್ಲ. ನೀವಾಗಿಯೇ ಯಾವಾಗ ದೇವ್ರ ಹತ್ರ ಸರೆಂಡರ್ ಆಗಿ ಅದಕ್ಕೆ ದಾರಿ ಬೇಕು ಅಂತಿರೋ ಆಗ ಖಂಡಿತವಾಗಿಯೂ ಅದರಿಂದ ಹೊರಗಡೆ ಬರ್ತೀರಾ ಅನ್ನುವಂತಹ ರೀತಿಯಲ್ಲಿ ಈ ಕಾಫಿ ಕಪ್ ಹೇಳ್ತಾ ಇದೆ. ಓಕೆನಾ? ಈ ಸೈಡಲ್ಲಿ ನೋಡಿದಾಗ ಅಲೆಗಳ ರೀತಿ ಕೂಡ ಕಾಣಿಸ್ತಾ ಇದೆ. ಯಾವುದೋ ವ್ಯಕ್ತಿಯ ಬಗ್ಗೆ, ಯಾವುದೋ ಫೀಲಿಂಗ್ಸ್ನ ವಿಚಾರದಲ್ಲಿ ನೀವು ತುಂಬಾ ಆಲೋಚನೆ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿಯಿಂದ ಕಮಿಟ್ಮೆಂಟಿಗಾಗಿ ಅಥವಾ ಆ ವ್ಯಕ್ತಿಯಿಂದ ಯಾವುದೋ ಒಂದು ಕಮ್ಯುನಿಕೇಷನ್ಗಾಗಿ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇನ್ನೇನಾದರೂ ಕಾಣಿಸುತ್ತಾ ನೋಡೋಣ. ಓಕೆ, ಇಲ್ಲಿ ನನಗೆ ಕೆಲವು ಸ್ಪೆಲ್ಲಿಂಗ್ಗಳು ಕಾಣಿಸ್ತಾ ಇದೆ. ಎಸ್ ಕಾಣಿಸ್ತಾ ಇದೆ, MKLY ಇಷ್ಟು ಸ್ಪೆಲ್ಲಿಂಗ್ಗಳು ಪ್ರಮುಖವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆಮೇಲೆ ಅದರ ಜೊತೆಗೆ ಬೇರೆ ಏನಾದರೂ ಕಾಣಿಸುತ್ತಾ ಕೇಳಿ ನೋಡೋಣ. ಯೂನಿವರ್ಸ್ ಇನ್ನೇನಾದರೂ ನನಗೆ ತೋರಿಸ್ತೀರಾ? ಎಸ್, ಕಾಫಿ ಕಪ್ಪಲ್ಲಿ ತುಂಬಾ ಬೆವರು ಕಾಣಿಸ್ತಾ ಇದೆ. ಓಕೆನಾ? ಅಂದರೆ ಕೆಲವು ವಿಚಾರಗಳನ್ನು ಮನಸ್ಸೊಳಗೆ ಇಟ್ಟುಕೊಂಡು ಆಂತರಿಕವಾಗಿ ಭಯಪಡ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ತುಂಬಾ ಆಂತರಿಕವಾಗಿ ಭಯಪಡ್ತಾ ಇದ್ದೀರಾ. ಬಹುಶಃ ಅದು ಫೀಲಿಂಗ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಾಗಿರ್ಬೋದು. ಹೇಳ್ಕೊಂಡ್ರೆ ಎಲ್ಲಿ ಏನಾಗುತ್ತೋ ಅನ್ನುವಂತಹ ಭಯ ಇರ್ಬೋದು, ಅಥವಾ ಯಾವುದೋ ಒಂದು ವಿಚಾರ ನಿಮ್ಮನ್ನು ದಿನ ಹಗಲು ರಾತ್ರಿ ಅಂದಲೇ ಚಿಂತೆಗೆ ಈಡು ಮಾಡ್ತಾ ಇರ್ಬೋದು. ಆ ವಿಚಾರದ ಬಗ್ಗೆ ನಿಮ್ಮ ಮನಸ್ಸಿನೊಳಗೆ ಆಂತರಿಕವಾಗಿ ಭಯ ಇದೆ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ನನಗೆ ಇಲ್ಲಿ ತೋರಿಸ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇನ್ನೇನಾದರೂ ಕಾಣಿಸುತ್ತಾ? ಎಸ್, ಓಕೆ, ನೆಕ್ಸ್ಟ್ ಟಿ ಅಕ್ಷರ ಕೂಡ ಇಲ್ಲಿ ಪ್ರಮುಖವಾಗಿ ಕಾಣಿಸ್ತಾ ಇದೆ. ಟಿ ಅಕ್ಷರ ಕೂಡ ಒಂದು ಮೇನ್ ನಿಮ್ಮ ಲೆಟರ್ಸ್ಗಳಲ್ಲಿ ನಿಮ್ಮ ಹೆಸರಿನಲ್ಲಿ ಬರಬಹುದು ಅಂದ್ಕೊಳ್ತೇನೆ.
ಆ ನಂತರ ಇನ್ನೇನಾದರೂ ಕಾಣಿಸುತ್ತಾ? ಎಸ್, ಇಲ್ಲೊಂದು ಬಕ ಪಕ್ಷಿ ಕೂಡ ಕಾಣಿಸ್ತಾ ಇದೆ. ಯಾರನ್ನು ಜಾಸ್ತಿ ನಂಬಲಿಕ್ಕೆ ಹೋಗಬೇಡಿ, ಟ್ರ್ಯಾಪ್ ಆಗಬೇಡಿ ಅನ್ನುವಂತಹದ್ದನ್ನು ಈ ರೀಡಿಂಗ್ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ? ಹಾಗೆ ಅದರ ಜೊತೆಗೆ ಮತ್ತೊಂದು ಏನು ಅಂತ ಹೇಳಿದರೆ, ಇಲ್ಲಿ ಒಂದು ಹಾವು ಕೂಡ ಕಾಣಿಸ್ತಾ ಇದೆ. ಬಹುಶಃ ನಿಮ್ಮ ಜೀವನದಲ್ಲಿ ಯಾವುದೋ ವಿಚಾರದಲ್ಲಿ ನೀವು ಗ್ರಹಿಸಿರುವ ಹಾಗೆ ಆಗದೆ ಅದು ಸಮಯಕ್ಕೆ ಸರಿಯಾಗಿ ಬದಲಾವಣೆಗಳನ್ನು ತೋರಿಸುತ್ತೆ ಅನ್ನುವಂತಹ ರೀತಿಯಲ್ಲಿ ಈ ರೀಡಿಂಗ್ ಹೇಳ್ತಾ ಇದೆ. ಓಕೆನಾ? ಎಸ್, ಇಷ್ಟು ಪ್ರಮುಖವಾಗಿ ನನಗೆ ಕಂಡಂತಹ ವಿಚಾರ. ಓಕೆ, ಇನ್ನು ಸಾಸರಲ್ಲಿ ಏನಾದರೂ ಬರುತ್ತಾ ನೋಡಿ ಕೇಳಿ ನೋಡೋಣ. ಈಶ್ವರಿಯ ನಮಃ. ಓಕೆ, ನನಗೆ ಇಲ್ಲಿ ಪ್ರಮುಖವಾಗಿ ಕಾಣಿಸ್ತಾ ಇರುವಂತಹದ್ದೇನು ಅಂದರೆ ಒತ್ತಡಗಳು. ಜೀವನದಲ್ಲಿ ಕೆಲವರಿಗೆ ತುಂಬಾ ಒತ್ತಡಗಳಿದೆ ಅಂತ ಅನಿಸುತ್ತೆ. ಮಾನಸಿಕವಾಗಿ ಕೆಲವರು ತುಂಬಾ ನೊಂದಿರುವಂತಹದ್ದು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಕೆಲವರು ದುಡ್ಡಿನ ವಿಚಾರದಲ್ಲಿ ಸ್ಟಕ್ ಆಗಿರುವಂತಹದ್ದು, ದುಡ್ಡಿನ ವಿಚಾರದಲ್ಲಿ ತುಂಬಾ ಸಾಲ ಮಾಡಿಕೊಂಡಿರುವಂತಹದನ್ನು ಇದು ಸ್ಪಷ್ಟವಾಗಿ ಈ ರೀಡಿಂಗ್ ಹೇಳ್ತಾ ಇದೆ. ಬಿಸ್ನೆಸ್ಗಾಗಿಯೋ ಅಥವಾ ಇನ್ಯಾವುದೋ ಒಂದು ವರ್ಕಿನ ಲೋಡಿಗಾಗಿಯೋ ನೀವೇನು ಮಾಡಿದ್ದೀರಾ ಅಂದರೆ ತುಂಬಾ ಸಾಲ ಮಾಡ್ಕೊಂಡಿದ್ದೀರಾ ಅನ್ನುವಂತಹ ರೀತಿಯಲ್ಲಿ ಈ ರೀಡಿಂಗ್ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇದೆ. ಎಸ್, ಇದು ಕಾಫಿ ಕಪ್ಪಲ್ಲಿ ನಾನು ಕಂಡಂತಹ ಕೆಲವು ವಿಚಾರಗಳು. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕಾರ್ಡ್ಗಳು ಹೇಳುತ್ತಾ ಅಂತ ಕೇಳಿ ನೋಡೋಣ. ಏನಂತ ಹೇಳ್ತೀರಾ? ಎಸ್, 3 ಆಫ್ ಕಪ್ಸ್ ಬಂದಿದೆ. ಎಸ್, ಒಂದು ಎಂಜಾಯ್ಮೆಂಟ್, ಒಂದು ಸಕ್ಸಸ್ಸನ್ನು ತೋರಿಸ್ತಾ ಇದೆ. ಯಾವ ವಿಚಾರದಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡಿದ್ರೋ ಅದು ಸಡನ್ನಾಗಿ ಗ್ರೋತ್ಗೆ ಬರುವಂತಹ ಚಾನ್ಸಸ್ ಇದೆ. ಹಾಗೆ ಅದರ ಜೊತೆಗೆ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಕೂಡ ಕಾಣಿಸಿತು. ದುಡ್ಡಿನ ವಿಚಾರದಲ್ಲಿ ತುಂಬಾ ಆಲೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಮನಿ ಸೇವಿಂಗ್, ಇನ್ವೆಸ್ಟ್ಮೆಂಟ್ ಬಗ್ಗೆ ಕೂಡ ಅದನ್ನು ಕೂಡ ಹೇಳ್ತಾ ಇದೆ. ಕೆಲವರಿಗೆ ಸಾಲ ಆಗಿರುವಂತಹದನ್ನು ಕೂಡ ಇದು ಸೂಚಿಸ್ತಾ ಇದೆ. ಮತ್ತು ಇನ್ನೇನಾದರೂ ಹೇಳುತ್ತಾ ಕೇಳಿ ನೋಡೋಣ. ಎಸ್, ಕೆಲವರಿಗೆ ಅವರ ಇಂಟ್ಯೂಷನ್ ಮಾತುಗಳನ್ನು ಕೇಳಿ ನಿಮ್ಮ ಇನ್ನರ್ ಒಳಗಿನ ಫೀಲಿಂಗ್ಸಿನ ಬಗ್ಗೆ ಮಾತಾಡಿ ಅನ್ನುವಂತಹ ರೀತಿಯಲ್ಲಿಯೂ ಕೂಡ ರೀಡಿಂಗ್ ಹೇಳ್ತಾ ಇದೆ. ಬಹುಶಃ ಅಲ್ಲಿ ಕೂಡ ಅದನ್ನೇ ಹೇಳಿತು. ನೀವು ನಿಮ್ಮನ್ನು ನಂಬಿದಾಗ ಮಾತ್ರ ಅದು ಬದಲಾವಣೆಗಳಿಗೆ ಸಾಧ್ಯ ಅನ್ನುವಂತಹ ರೀತಿಯಲ್ಲಿ ಕೂಡ ಹೈ ಪ್ರಿಸ್ಟೆಸ್ ಕಾರ್ಡು ಕಾಫಿ ಕಪ್ ರೀಡಿಂಗ್ ಕೂಡ ಹೇಳಿತು. ನೆಕ್ಸ್ಟ್ ಬೇರೆ ಏನಾದರೂ ಹೇಳ್ತೀರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತವಾಗಿಯೂ ಬದಲಾವಣೆ ಇದೆ. ಸ್ವಲ್ಪ ತಾಳ್ಮೆ ಬೇಕು, ಪೇಷನ್ಸ್ ಬೇಕು. ಅದನ್ನೇ ಕೂಡ ಇದರಲ್ಲಿ ಕೂಡ ಕಾಣಿಸಿದ್ದು ಸ್ವಲ್ಪ ಪೇಷನ್ಸ್. 5 ಬಹಳ ಪ್ರಮುಖವಾದಂತಹ ನಂಬರ್, ಅಲ್ಲಿ ಕೂಡ ಕಾಣಿಸಿತ್ತು 5, ಇಲ್ಲಿ ಕೂಡ 5 ಬಂದಿದೆ. ಎಸ್, 5 ತುಂಬಾ ಡಾಮಿನೇಟ್ ಆಗಿ ಈ ರೀಡಿಂಗಲ್ಲಿ ಕಾಣಿಸ್ತಾ ಇದೆ. ಬಹುಶಃ 5 ಡೇಸ್, 5 ಮಂತ್ಸ್, 5 ವೀಕ್ಸಲ್ಲಿ ಯಾವುದೋ ವಿಚಾರದಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂತಹದನ್ನು ಹೇಳ್ತಾ ಇದೆ. ನೋಡೋಣ ನೆಕ್ಸ್ಟ್ ಇನ್ನೇನಾದರೂ ಹೇಳುತ್ತಾ. ಎಸ್, 6 ಆಫ್ ವಾಂಡ್ಸ್ ಬಂದಿದೆ. ಬಹುಶಃ ಬೇರೆಯವರಿಂದ ನೀವು ಕಮಿಟ್ಮೆಂಟನ್ನು, ಬೇರೆಯವರಿಂದ ಕಮ್ಯುನಿಕೇಷನನ್ನು ಕೇಳಬೇಕು ಅಂತಿದ್ರೆ ಖಂಡಿತವಾಗಿಯೂ ಅದು ಈ ಸಂದರ್ಭದಲ್ಲಿ ನಿಮಗೆ ಸಿಕ್ಕುತ್ತೆ. ನೀವು ಯಾರಾದ್ರ ಬಗ್ಗೆ ಪ್ರೀತಿಯನ್ನು ಹೇಳ್ಕೊಳ್ಬೇಕು ಅಂತಿದ್ರೆ ಅವ್ರ ಕಡೆಯಿಂದನೇ ನಿಮಗೆ ಮಾತುಗಳು ಸಿಕ್ಕುತ್ತೆ ಅನ್ನುವಂತಹ ರೀತಿಯಲ್ಲಿ ಇದು ತೋರಿಸ್ತಾ ಇದೆ. ಎಸ್, ಅಲ್ಲೂ ಕೂಡ ಪೂರ್ವಜರು ಕಾಣಿಸಿದರು. ಎಸ್, ನಿಮಗೆ ನಿಮ್ಮ ಪೂರ್ವಜರು, ನಿಮ್ಮ ಆ್ಯನ್ಸಿಸ್ಟರ್ಸ್ ಈ ಸೈಡಲ್ಲಿ ಕಾಣಿಸಿತ್ತು ಅಲ್ವಾ? ನಿಮ್ಮ ಪೂರ್ವಜರು, ನಿಮ್ಮ ಆ್ಯನ್ಸಿಸ್ಟರ್ ಕನಸಲ್ಲಿ ಬಂದಿರಬಹುದು, ಅಥವಾ ಅವರ ಒಂದು ಬ್ಲೆಸ್ಸಿಂಗ್, ಒಂದು ಅವರ ಹೆಸರು ಇನ್ನೆಲ್ಲೋ ನೀವು ನೋಡ್ತೀರಾ, ಅಥವಾ ಅವರ ಫೋಟೋವನ್ನು ರೀಸೆಂಟಾಗಿ ನೋಡಿರ್ಬೋದು. ಏನೋ ಒಂದು ಘಟನೆ ನಡೆದಿದೆ, ಅದಕ್ಕೆ ಸಂಬಂಧಪಟ್ಟಾಗೆ ಸನ್ ಕಾರ್ಡ್ ಕೂಡ ಬಂದಿದೆ. ಎಸ್, ನಿಮ್ಮ ಪೂರ್ವಜರು ನಿಮಗೆ ಪ್ರೊಟೆಕ್ಷನಲ್ಲಿರುವಂತಹದ್ದು, ನಿಮ್ಮ ಪೂರ್ವಜರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಈ ರೀಡಿಂಗ್ ಬರ್ತಾ ಇದೆ. ಕರೆಕ್ಟ್ ಆಯಿತು. ನೆಕ್ಸ್ಟ್ ಬೇರೆ ಏನಾದರೂ ಹೇಳ್ತೀರಾ? ಎಸ್, ಮೀನು, ಅಲ್ಲೂ ಕೂಡ ಮೀನು ಕಾಣಿಸಿತು. ಒಂದು ಸಮೃದ್ಧಿ, ಒಂದು ಅಪಾರ್ಚುನಿಟಿ, ಒಂದು ಫೀಲಿಂಗ್ಸ್, ಎಲ್ಲ ವಿಚಾರದಲ್ಲಿ, ಯಾವುದೇ ವಿಚಾರದಲ್ಲಿ ತಗೊಂಡ್ರೂ ಕೂಡ ಹೊಸ ಅವಕಾಶ, ಹೊಸ ಸಮೃದ್ಧಿ, ಹಣಕಾಸು, ಎಲ್ಲ ವಿಚಾರದಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂತಹ ರೀತಿಯಲ್ಲಿ ಇದು ಹೇಳ್ತಾ ಇದೆ. ನೆಕ್ಸ್ಟ್ ಇನ್ನೇನಾದರೂ ಬರುತ್ತಾ ಕೇಳಿ ನೋಡೋಣ. 1-2 ಕಾರ್ಡ. ದ ಸ್ಟಾರ್, ಅಲ್ಲೂ ಕೂಡ ಸ್ಟಾರ್ ಕಾಣಿಸ್ತು. ಹೊಸದಾದಂತಹ ಪ್ರಾಜೆಕ್ಟ್ಸ್ಗಳು ಕೈ ಸೇರುವಂತಹದ್ದು, ಹೊಸ ಡಾಕ್ಯುಮೆಂಟ್ಗಳು ಬರುವಂತಹದ್ದು ಕೈಗೆ, ಅಥವಾ
ಯಾವುದಾದ್ರು ವಿಚಾರದಲ್ಲಿ ನೀವು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು, ಕೆಲವರಿಗೆ ಮದುವೆ ಆಗುವಂತಹದ್ದು, ಪ್ರಪೋಸಲ್ಸ್ ಬರುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದನ್ನು ಹೇಳ್ತು. 8 ಆಫ್ ಕಪ್ಸ್, ಎಸ್, ಅಲ್ಲೂ ಕೂಡ ಬೆಟ್ಟ ಗುಡ್ಡಗಳು ಕಾಣಿಸ್ತು. ಇನ್ನರ್ ಸ್ಟ್ರೆಸ್, ಒತ್ತಡಗಳು, ಬದಲಾವಣೆಗಳನ್ನು ತೋರಿಸ್ತಾ ಇದೆ. ಕೆಲವರಿಗೆ ಸ್ಥಳದ ಬದಲಾವಣೆಯನ್ನು ತೋರಿಸ್ತಾ ಇದೆ, ಇನ್ನು ಕೆಲವರಿಗೆ ಕೆಲಸದಲ್ಲಿ ಬದಲಾವಣೆಯನ್ನು ತೋರಿಸ್ತಾ ಇದೆ. ಕೆಲವು ಸಿಚುವೇಶನಿಂದ ಹೊರಗಡೆ ಬರಬೇಕಾಗಿದೆ. ಆ ಸತ್ಯ, ತಿಳಿಯಬೇಕಾದಂತಹ ಸತ್ಯ ಯಾವುದೋ ಒಂದು ನಿಮಗೆ ಸದ್ಯದಲ್ಲಿಯೇ ತಿಳಿಯುತ್ತೆ ಅನ್ನುವಂತಹ ರೀತಿಯಲ್ಲಿ ಈ ರೀಡಿಂಗ್ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಲಾಸ್ಟಾಗಿ ಒಂದೆರಡು ಕಾರ್ಡ್. ಓಕೆ, ಎಸ್, ನೋಡಿ, 2 ಫೆಮಿನೈನ್ ಎನರ್ಜಿಯನ್ನು ಸೂಚಿಸ್ತಾ ಇದೆ. ಅಲ್ಲೂ ಕೂಡ ಒಂದು ಸುಂದರವಾದ ಮಹಿಳೆಯನ್ನು ನೋಡಿದರೆ, ಬಹುಶಃ ಯಾರಿಂದನಾದರೂ ಏನಾದರೂ ನೀವು ನಿರೀಕ್ಷೆ ಮಾಡಿದರೆ ಒಂದು ಫೀಮೇಲ್ ಆಕೃತಿ ಕಾಣಿಸಿರೋದ್ರಿಂದ ಆ ಒಂದು ಫೀಲಿಂಗಿಗೆ ಸಂಬಂಧಪಟ್ಟ ಹಾಗೆ ಎಸ್ ಆಗಬಹುದು ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಡಿವೈನ್ ಬ್ಲೆಸ್ಸಿಂಗ್ ಇದೆ, ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಈ ರೀಡಿಂಗ್ ತೋರಿಸ್ತಾ ಇದೆ. ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ಕಾಫಿ ಕಪ್ ರೀಡಿಂಗ್. ಮತ್ತೊಂದು ರೀಡಿಂಗಲ್ಲಿ ಮತ್ತೆ ಭೇಟಿ ಆಗ್ತಾನೆ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.